ಶ್ರೀಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೆ ನಮ್ಮ ಮೀಡಿಯಾ ಬಜಾರ್ ಯೂಟ್ಯೂಬ್ ಚಾನಲ್ ಮುಖಾಂತರ 2025 ನೂತನ ಆಂಗ್ಲ ವರ್ಷದ ಶುಭಾಶಯಗಳು. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ಒಂದು 2025 ಅನ್ನತಕ್ಕಂತಹ ಒಂದು ಆಂಗ್ಲ ವರ್ಷದಲ್ಲಿ 12 ರಾಶಿಗಳಿಗೆ ಯಾವ ರೀತಿಯಾದಂತಹ ಒಂದು ಗೋಚಾರ ಫಲ ಉಂಟಾಗತ್ತೆ ಅನ್ನೋದನ್ನು ಬಹಳ ಸ್ಥೂಲವಾಗಿ ನೋಡ್ಕೊಂಡು ಹೋಗೋಣ. ಯಾಕೆ ಅಂದರೆ ಸಾಮಾನ್ಯವಾಗಿ ನಾವು ವರ್ಷ ಭವಿಷ್ಯ ಅಂತ ಮಾಡಬೇಕಾದ್ರೆ ಮುಖ್ಯವಾಗಿ 4 ಗ್ರಹಗಳನ್ನು ಪ್ರಧಾನವಾಗಿ ತೊಗೊಳ್ತೀವಿ ನಾವು. ಯಾಕೆ ಅಂದರೆ ಈ 4 ಗ್ರಹಗಳು ಯಾವುದು ಅಂದರೆ ಗುರು, ಶನಿ, ರಾಹು, ಕೇತು. ಇದು ದೀರ್ಘಾವಧಿ ಗ್ರಹಗಳು, ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ. ಒಂದೇ ರಾಶಿನಲ್ಲಿ 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರತಕ್ಕಂಥದ್ದು. ಗುರು 1 ಸಂವತ್ಸರದ ತನಕ ಅಂದರೆ 1 ವರ್ಷದ ತನಕ ಒಂದು ರಾಶಿನಲ್ಲಿ ಇರ್ತಾನೆ. ಶನಿ 2.5 ವರ್ಷ ಸಾಮಾನ್ಯವಾಗಿ, ವಕ್ರಗತಿ ಹೋಯ್ತು ಅಂದರೆ 3 ವರ್ಷನೂ ಆಗುತ್ತೆ. ರಾಹುಕೇತುಗಳು 18 ತಿಂಗಳು ಅಂದರೆ 1.5 ವರ್ಷ ಒಂದೇ ರಾಶಿನಲ್ಲಿ ಇರ್ತಾರೆ. ಈ ವರ್ಷದಲ್ಲಿ ವಿಶೇಷ ಏನು ಅಂದರೆ ಹೆಚ್ಚು ಕಮ್ಮಿ 1.5 ತಿಂಗಳು ಸ್ಪ್ಯಾನ್ ಒಳಗೆ ಈ 4 ಗ್ರಹಗಳು ಕೂಡ ಬದಲಾವಣೆ ಆಗ್ತಾ ಇದೆ. ಹೇಗೆ ಅಂದರೆ ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆ ಆಗುತ್ತೆ, ಕುಂಭರಾಶಿಯಿಂದ ಮೀನರಾಶಿಗೆ ಬರುತ್ತೆ. ಆಮೇಲೆ ಮೇ 14ನೇ ತಾರೀಕು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾನೆ. ಮತ್ತು ಈ ರಾಹುಕೇತುಗಳು ಮೇ 18ನೇ ತಾರೀಕು ಮೀನರಾಶಿಯಿಂದ ರಾಹು ಕುಂಭರಾಶಿಗೆ ಬರ್ತಾನೆ. ಮತ್ತು ಕನ್ಯಾ ರಾಶಿಯಿಂದ ಕೇತು ಬಂದು ಸಿಂಹರಾಶಿಗೆ ಬರ್ತಾನೆ. ಹಾಗಾಗಿ ಈ 4 ಗ್ರಹಗಳು ಕೂಡ ಕೇವಲ 1.5 ತಿಂಗಳು ಸ್ಪ್ಯಾನಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಇಲ್ಲಿ ನಾವು 12 ರಾಶಿಗಳಿಗೂ ಕೂಡ ಫಲವನ್ನು ಬಹಳ ಸ್ಥೂಲವಾಗಿ ತಿಳ್ಕೋಬೇಕು ಅಂದರೆ ಮೇ ತನಕ ಒಂದು ಫಲ ಇರುತ್ತೆ. ಮೇ 18ರ ನಂತರದಲ್ಲಿ ಈ 4 ಗ್ರಹಗಳು ಬದಲಾವಣೆ ಆಗಿರುತ್ತೆ. ಆದ್ದರಿಂದ ಈ ರಾಹು ಕೇತುಗಳು ಮತ್ತು ಗುರುವಿಂದ ಫಲ ಏನಿರುತ್ತೆ ಅದು ಮೇ 2nd ವೀಕ್ ಆದಮೇಲೆ ಬೇರೆ ಆಗುತ್ತೆ. ಶನಿ ಫಲ ಬಂದ್ಬಿಟ್ಟು ಮಾರ್ಚ್ 29 ಅಂದರೆ ಮಾರ್ಚ್ ಎಂಡ್ ತನಕ ಅಂತ ಇಟ್ಕೋಣ. ಏಪ್ರಿಲಿಂದ ಫಲ ಬೇರೆ ಆಗುತ್ತೆ. ಇದನ್ನು ನಾವು ಬಹಳ ಸ್ಥೂಲವಾಗಿ ನೋಡಕ್ಕೆ ಹೋಯ್ತು ಅಂದರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು 9ನೇ ಮನೆಯಲ್ಲಿದ್ದಾನೆ. ಸದ್ಯದ ಪರಿಸ್ಥಿತಿನಲ್ಲಿ ಗುರು 9ನೇ ಮನೆಯಲ್ಲಿದ್ದಾಗ ಧಾರ್ಮಿಕ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತವೆ. ಮತ್ತು ಮನೆಯಲ್ಲಿ ಶುಭ ಕೆಲಸಗಳು ನಡೆಯುತ್ತೆ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ. ನಿಮಗೂ ಕೂಡ ಕೆಲಸದಲ್ಲಿ ಅಥವಾ ಯಾವುದೇ ವ್ಯಾಪಾರದಲ್ಲಿದ್ದರೆ ಅನುಕೂಲಗಳು ಉಂಟಾಗತ್ತೆ, ಪ್ರಮೋಷನ್ಸ್ ಉಂಟಾಗತ್ತೆ, ಇನ್ಕ್ರಿಮೆಂಟ್ಸ್ ಉಂಟಾಗತ್ತೆ. ಅದೇ ರೀತಿಯಲ್ಲಿ ಮಕ್ಕಳುಗಳಿಗೂ ಕೂಡ ಆರೋಗ್ಯ ಉಂಟಾಗತ್ತೆ. ಮಕ್ಕಳುಗಳು ಚೆನ್ನಾಗಿ ಓದ್ತಾ ಇರ್ತಾರೆ ಸದ್ಯದ ಪರಿಸ್ಥಿತಿಯಲ್ಲಿ. ಆದರೆ ಈ ಗುರು ಮೇ 14ರ ನಂತರ ಕನ್ಯಾ ರಾಶಿಯವರಿಗೆ 10ನೇ ಮನೆಗೆ ಬಂದಾಗ ಅಲ್ಲಿ ಸ್ವಲ್ಪ ಉದ್ಯೋಗದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಮತ್ತು ಮಕ್ಕಳ ಒಂದು ಆರೋಗ್ಯದಲ್ಲಿ ಆಗಲಿ ಓದಿನ ವಿಚಾರದಲ್ಲಿ ಆಗಲಿ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಕನ್ಯಾ ರಾಶಿಯವರು ಕಾಣ್ತಾರೆ. ಇನ್ನು ಶನಿಯ ವಿಚಾರಕ್ಕೆ ಬಂದಾಗ ಶನಿ ಸದ್ಯದ ಪರಿಸ್ಥಿತಿಯಲ್ಲಿ ಕನ್ಯಾ ರಾಶಿಯವರಿಗೆ 6ಥ ಸ್ಥಾನದಲ್ಲಿ ಇದ್ದಾನೆ. ಆದ್ದರಿಂದ ಶತ್ರು ಧ್ವಂಸ ಯೋಗ ಅಂತ ಹೇಳುತ್ತೆ. ಶತ್ರುಗಳು ಯಾರೇ ಇದ್ರೂ ಕೂಡ ಅದು ಕೋರ್ಟು ಕಚೇರಿ ಈ ಥರದ್ದು ಏನಾದರೂ ಇತ್ತು ಅಂದರೆ ಅಲ್ಲಿ ಜಯ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಶನಿ 6ನೇ ಮನೆಯಲ್ಲಿ ಇದ್ದಾಗ ಅವರಿಗೆ ಸಕಲ ಸುಖ ಪ್ರಾಪ್ತಿ ಅಂತ ಹೇಳುತ್ತೆ. ಹಾಗೆಯೇ ಸ್ತ್ರೀ ಸೌಖ್ಯ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ರೋಗ ವಿಮುಕ್ತಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ರೋಗದಿಂದ ಬಳಲ್ತಾ ಇದ್ದಂಥವರು ಸ್ವಲ್ಪ ಮಟ್ಟಿಗೆ ಆರೋಗ್ಯವನ್ನು ಕಾಣ್ತಾರೆ ಅವರು. ಅದೇ ರೀತಿಯಲ್ಲಿ ಧನಲಾಭ ಉಂಟಾಗ್ತಕ್ಕಂಥದ್ದು. ಹಾಗೆಯೇ ಋಣ ವಿಮುಕ್ತಿ ಅಂತ ಕೂಡ ಹೇಳುತ್ತೆ ಶಾಸ್ತ್ರದಲ್ಲಿ. ಸಾಲ ಏನಾದರೂ ನೀವು ತೊಗೊಂಡಿತ್ತು ಅಂದರೆ ಅದನ್ನು ವಾಪಸ್ ಕೊಡ್ತಕ್ಕಂತಹ ಯೋಗ ನಿಮ್ಮದಾಗಿರುತ್ತೆ. ಇನ್ನು ಈ ಒಂದು ಶನಿ ಕನ್ಯಾ ರಾಶಿಯವರಿಗೆ ಸಪ್ತಮಕ್ಕೆ ಬರ್ತಾನೆ ಮಾರ್ಚ್ 29ರ ನಂತರ. ಸಪ್ತಮಕ್ಕೆ ಬಂದಾಗ ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯಾಪಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂತಹ ಭಯ ಅಥವಾ ಚಿಂತೆ ಉಂಟಾಗಿ ಅದರಿಂದ ದುಃಖ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ. ಇನ್ನು ರಾಹುವಿನ ಒಂದು ಫಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ 6ಠದಲ್ಲಿದ್ದಾನೆ. 6ಠದಲ್ಲಿ ಇದ್ದಾಗ ಶತ್ರುನಾಶ ಆಗತ್ತೆ, ಧನಲಾಭ ಉಂಟಾಗತ್ತೆ, ಸಣ್ಣ ಪುಟ್ಟ ಟ್ರಾವೆಲಿಂಗ್ಗಳು ಉಂಟಾಗತ್ತೆ. ಅದೇ ರೀತಿಯಲ್ಲಿ ವಸ್ತ್ರಾಭರಣ ಲಾಭಗಳು ಉಂಟಾಗತ್ತೆ. ಆದರೆ ರಾಹು ಪಂಚಮಕ್ಕೆ ಬರ್ತಾನೆ ಮೇ 18ರ ನಂತರ.
ಅದಾದಾಗ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಪಂಚಮಕ್ಕೆ ಬಂದಾಗ ಧನನಾಶ ಉಂಟಾಗ್ತಕ್ಕಂಥದ್ದು, ಹೊಟ್ಟೆಯ ಭಾಗದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದು, ಕಷ್ಟಪ್ರಾಪ್ತಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅದೇ ರೀತಿಯಲ್ಲಿ ದುಃಖ ಅಥವಾ ಚಿಂತೆ ಉಂಟಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಇನ್ನು ಕೇತು ಸದ್ಯದ ಪರಿಸ್ಥಿತಿನಲ್ಲಿ ಜನ್ಮ ರಾಶಿನಲ್ಲೇ ಇದ್ದಾನೆ. ಜನ್ಮ ರಾಶಿನಲ್ಲಿ ಕೇತು ಇದ್ದಾಗ ಏನೋ ಒಂದು ರೀತಿಯಾದಂತಹ ದೈಹಿಕವಾದಂತಹ ದುರ್ಬಲತೆ ಅಥವಾ ಪೀಡೆ ಉಂಟಾಗ್ತಕ್ಕಂಥದ್ದು, ಮತ್ತು ಟೆನ್ಷನ್ ಉಂಟಾಗ್ತಕ್ಕಂಥದ್ದು, ನರಗಳ ಬಾಧೆ ಉಂಟಾಗ್ತಕ್ಕಂಥದ್ದು, ಹಾಗೆಯೇ ಲೋಹದಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಮೆಟಲ್ಸಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಅನುಭವಿಸಬೇಕಾಗತ್ತೆ. ಅದೇ ರೀತಿಯಲ್ಲಿ ಕೇತು ವ್ಯಯಸ್ಥಾನಕ್ಕೆ ಬರ್ತಾನೆ. ಮೇ 18ರ ನಂತರದಲ್ಲಿ ವ್ಯಯಸ್ಥಾನಕ್ಕೆ ಕೇತು ಬಂದಾಗ ಅಲ್ಲೂ ಕೂಡ ಅಷ್ಟೇ ಧನ ಅಥವಾ ದ್ರವ್ಯ ನಾಶ ಉಂಟಾಗ್ತಕ್ಕಂಥದ್ದು, ದೂರ ಸಂಚಾರ ಅಥವಾ ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು. ಆದರೆ ಕೇತು ಮೋಕ್ಷಕಾರಕ ಆದ್ದರಿಂದ ಜ್ಞಾನಪ್ರಾಪ್ತಿ ಆಗ್ತಕ್ಕಂಥದ್ದು, ಮತ್ತು ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಕನ್ಯಾರಾಶಿಯವರು ಅನುಭವಿಸಬೇಕಾಗತ್ತೆ. ಹಾಗಾಗಿ ಕನ್ಯಾರಾಶಿಯವರಿಗೆ 2025ರಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಇದೆ ಅನ್ನೋದನ್ನು ಕೂಡ ಸೂಚಿಸುತ್ತೆ. ಆದರೆ ಕನ್ಯಾರಾಶಿಯವರು ಸ್ವಲ್ಪ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಒಳ್ಳೆಯದು. ಯಾಕೆ ಅಂದರೆ ಗುರು ಬದಲಾವಣೆ ಆದಮೇಲೆ ತೊಂದರೆಗಳು ಉಂಟಾಗತ್ತೆ, ಶನಿ ಬದಲಾವಣೆ ಆದಮೇಲೆ ತೊಂದರೆಗಳು. ಸದ್ಯಕ್ಕೆ ಗುರುಬಲ ಶನಿಬಲ ಇದೆ, ಆದರೆ 3-4 ತಿಂಗಳು ಕಳೆದ ಮೇಲೆ ಗುರುಬಲ ಶನಿಬಲ ಎರಡೂ ಕೂಡ ವರ್ಷ ಫುಲ್ಲು ಇರೋದಿಲ್ಲ. ಅದನ್ನು ಭಾಳ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ. ವಿಶೇಷವಾಗಿ ಗುರು ಶಾಂತಿ, ಶನಿ ಶಾಂತಿ, ರಾಹು ಕೇತುಗಳ ಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ. ಅದರೊಳಗೆ ರಾಹು ಷಷ್ಠಕ್ಕೆ ಬರುತ್ತೆ, ಆದ್ದರಿಂದ ಕೇತುವಿನ ಶಾಂತಿಯನ್ನು ಅವಶ್ಯಕವಾಗಿ ಮಾಡಲೇಬೇಕಾಗತ್ತೆ. ಗಣಪತಿ ಪೂರ್ವಕವಾಗಿ ಹರಿಹರನ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ನಿಮ್ಮ ಮನೆದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಈ 2025 ಅನ್ನತಕ್ಕಂತಹ ವರ್ಷ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಫಲವನ್ನು ಕೊಡಲಿ ಅಂತ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.